ಕೆಲವರು ಹೇಳ್ತಾರೆ ಯಾವ ಅಧ್ಯಕ್ಷರ ಜೊತೆ ಒಂದಾಗಿದ್ದಾರೆ ಅಂತ. ಹೌದು, ಅಭಿವೃದ್ಧಿ ಬಗ್ಗೆ ಒಂದಾಗಿದ್ದೀವಿ. ಯಾಕೆಂದ್ರೆ ಅವ್ನು ನನ್ನ ಶಿಷ್ಯ. ನಾನು ಲಾಸ್ಟ್ ಬಾರಿ ಎಲೆಕ್ಷನ್ ನಿಂತಿದ್ದಾಗ ಅವನು ನನ್ನ ಜೊತೆ ಪಾಂಪ್ಲೆಟ್ಸ್ ಇಟ್ಕೊಂಡು, ನಾನು ಅವ್ನು ಜೆ ಡಿ ಎಸ್ ಅಲ್ಲಿದ್ದೆ, ಪಾಂಪ್ಲೆಟ್ಸ್ ಇಟ್ಕೊಂಡು ಅವನ ಜೊತೆ 5-6 ಜನ ಹುಡುಗರು ಕಟ್ಕೊಂಡು ಒಂದು ತಂಡ ಕಟ್ಕೊಂಡು ಪ್ರತಿ ಮನೆಗೆ ಬಂದು ಎಲೆಕ್ಷನ್ ಮಾಡಿ ಮತ ಕೇಳಿ ನನ್ನ ಗೆಲುವನ್ನ ಸಂಭ್ರಮಿಸಿದಂಥ ಹುಡುಗ, ನನ್ನನ್ನು ಎತ್ಕೊಂಡು ಕುಣಿಸಿದಂಥ ಹುಡುಗ. ನಮಗೆ ಇಲ್ಲಿ ಸಿಕ್ಕಿಲ್ದೇ ಇರ್ಬೋದು ಅಧಿಕಾರ, ನಮಗೇನು ಬೇಜಾರಿಲ್ಲ. ನನ್ನ ಜೊತೆಗಿದ್ದಂಥ, ನನ್ನನ್ನ ಎಲೆಕ್ಷನ್ ಮಾಡಿ ಗೆಲ್ಸಿದಂಥ ಒಬ್ಬ ಹುಡುಗ ಇವತ್ತು ಅಧ್ಯಕ್ಷ ಆಗಿದ್ದಾನೆ ಅಂದ್ರೆ ನನಗೆ ಖುಷಿ ಇದೆ, ಹೆಮ್ಮೆ ಇದೆ, ನಮ್ಮನ್ನ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿ ಇದೆ. ಯಾಕೆ ಆಗ್ಬಾರ್ದಾ? ದಲಿತ ಒಬ್ಬ ಹುಡುಗ ಅಧ್ಯಕ್ಷ ಆಗಿದ್ದಾನೆ. ನಿನ್ನೆ ಹೇಳ್ತಾರೆ, ಇದೇ ಮಾಜಿ ಶಾಸಕರು ಬಿಡದಿ ಮೇನ್ ಮುಖ್ಯ ರಸ್ತೆಯಲ್ಲಿ ಅವರನ್ನು ನಿಲ್ಸ್ಕೊಂಡು, ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು, ಬಿಡದಿ ಮುಖ್ಯ ರಸ್ತೆಯಲ್ಲಿ ಅವ್ರು ನಿಲ್ಸ್ಕೊಂಡು ಗೋಚರವಾಗಿ ಬೈತು, ಅವನೊಬ್ಬ ದಲಿತ ಅಧ್ಯಕ್ಷ ಅಂತೇಳಿ ಬೈತು. BJP ಸರ್ಕಲ್ ಬಂದು ನಿಮ್ಮ ದೃಶ್ಯ ಮಾಧ್ಯಮದ ತೆಗೆದು ನೋಡಿ, ಅವನಿಗೆ ಶಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಏನ್ರಿ, ಅವನಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ನು ದಲಿತ ಆಗಿದ್ದೆ ತಪ್ಪ. ನಮ್ಮ ಪಕ್ಷದಲ್ಲೂ ಅಷ್ಟೇ ಕ್ಯಾಟಗರಿ ಬಂದ್ರೆ ನಾವು ಕೊಡ್ಬೇಕಾಗ್ತದೆ. ಅವ್ರ ಹಕ್ಕದು. ನಾವೇನು ಧರ್ಮ ಕೊಡ್ತಾ ಇಲ್ಲ, ದಾನ ಕೊಡ್ತಾ ಇಲ್ಲ ಸರ್. ಅವ್ರ ಹಕ್ಕು ಇದೆ, ಅವ್ರು ತಗೊಂಡಿದ್ದಾರೆ, ಅವ್ರು ಅಧ್ಯಕ್ಷರಾಗಿದ್ದಾರೆ. ನೀವು ದುರಹಂಕಾರದಿಂದ ಒಬ್ಬ ದಲಿತ ಅಧ್ಯಕ್ಷನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಬೈತಿರಲ್ಲ, ನಿಮಗೆ ಯಾವ ಯೋಗ್ಯತೆ ಇದೆ ರಾಜಕಾರಣ ಮಾಡೋದಕ್ಕೆ? ಹಾಗಾದ್ರೆ ದಲಿತರು ಬೇಡವಾ ನಿಮ್ಗೆ? ದಲಿತ ಅಧ್ಯಕ್ಷ ಆಗಿದ್ದೆ ತಪ್ಪ? ಅವನು ಅಭಿವೃದ್ಧಿ ಮಾಡ್ತಾರ ತಪ್ಪ? ಏನ್ ತಪ್ಪು ಮಾಡಿದಾನೆ ಅಧ್ಯಕ್ಷ? ನಮ್ಗೆ ವಿರೋಧನೋ, ಆದ್ರೂ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾನು ಅಪ್ರಿಷಿಯೇಟ್ ಮಾಡಬೇಕು, ಅದು ನನ್ನ ಕರ್ತವ್ಯ. ನಾನೊಬ್ಬ ಪುರಸಭಾ ಸದಸ್ಯ ಆಗಿ ಒಬ್ಬ ವ್ಯಕ್ತಿ, ನಮಗಿಂತ ಚಿಕ್ಕ ವಯಸ್ಸಿನಂತ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಅವನನ್ನ ನಾವು ಏನ್ ಮಾಡ್ಬೇಕು? ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಅದು ತಪ್ಪ? ಹಾಗಾಗಿ ಮುಂದೆ ಇದೇ ದಲಿತರು ಹೇಳ್ತಾರೆ BJP ಸರ್ಕಲ್ ನಿಂತ್ಕೊಂಡು, ಎಲ್ಲ ಹೊಡೆದಾಕಿದ್ದಾರೆ ಸಮಾಧಿ ಮಾಡಕ್ಕೆ. ಯಾರ್ಯಾರು ಸಮಾಧಿ ಮಾಡ್ತಾರೆ? ಯಾರ್ಯಾರು ಸಮಾಧಿ ಅಲ್ಲ, ಸನ್ಮಾನ್ಯ ಮಾಜಿ ಶಾಸಕರೇ, ಇದೇ ದಲಿತ ಸಮುದಾಯ ರಾಜಕೀಯವಾಗಿ ನಿಮ್ಮನ್ನ ಸಮಾಧಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ನಾನೆಲ್ಲ ಹೇಳ್ತಾ ಇರೋದು, ನೀವೇ ನಿಮ್ ದೃಶ್ಯ ಮಾಧ್ಯಮದಲ್ಲಿ ಅವರ ಬಗ್ಗೆ ನಿಂದನೆ ಮಾಡಿರ್ತಕ್ಕಂಥದ್ದು ನೀವೇ ನೋಡಿದಿರಲ್ಲ. ಇದೆಷ್ಟು ಮಟ್ಟಕ್ಕೆ ಸರಿ? ನಿಮ್ ಕೊಡುಗೆನೇ ಇಲ್ಲ ಬಿಡದಿಗೆ. ನೀವ್ ಹೇಳ್ತೀರಾ ಗುಂಡಿ ಮುಚ್ಚಿಲ್ಲ. ಎಲ್ಲಿ ಗುಂಡಿ ಮುಚ್ಚಿಲ್ಲ ಸ್ವಾಮಿ? ಬನ್ನಿ, ಕೆಲಸ ಮಾಡುವ ಗುಂಡಿ ಹಾಗೆ ಆಗ್ತದೆ. UGD ಎಲ್ಲಾಗಿತ್ತು ನಿಮ್ ಕಾಲದಲ್ಲಿ? 5 ವರ್ಷ ಇದ್ರಲ್ಲ. ವಾಟರ್ ಲೈನ್ ಎಲ್ಲಾಗಿತ್ತು? ಗ್ಯಾಸ್ ಲೈನ್ ಎಲ್ಲಾಗಿತ್ತು? ಚರಂಡಿ ಎಲ್ಲಾಗಿತ್ತು? ಈ 4 ಕಾರ್ಯಕ್ರಮ ನಡಿಬೇಕಾದ್ರೆ ರಸ್ತೆ ಗುಂಡಿ ಬಿದ್ದೇ ಬೀಳುತ್ತೆ. ಇವಾಗ ಯಾವ ರೋಡ್ ಹಾಕಿಲ್ಲ ನಾವು ಹೇಳಿ? BJP ಸರ್ಕಲ್ ಇಂದ ಬೈಪಾಸ್ ರೋಡ್ 4 ಕೋಟಿ, ಮೀನಂಗಡಿ ತಾವಿಂದ ರೇಣುಕಾಪುರ ಮನೆ ತನಕ 1.25 ಕೋಟಿ, ಬರ್ತ್ಡೇ ಸರ್ಕಲ್ ಇಂದ ವೆಂಕಟಮ್ಮವ್ರ ಮಿಲ್ ತನಕ 50 ಲಕ್ಷ, ಅದೇ ಜಗದೀಶ್ ರೆಡ್ಡಿ ಮನೆ ತಾವಿಂದ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ 50 ಲಕ್ಷ, ಸಮುದಾಯ ಭವನದಿಂದ ಚಿಕ್ಕಣ್ಣವ್ರ ಮನೆಗೆ 50 ಲಕ್ಷ. ಎಲ್ಲ ಟೆಂಡರ್ ಆಗಿದೆ, ಕೆಲಸ ನಡೀತಾ ಇದೆ ಮನೆ ಮುಂದೆ. ಇದಕ್ಕೆ ಮಾಡೋದಕ್ಕೆ, ಬಿಡದಿ ಅಭಿವೃದ್ಧಿ ಮಾಡೋದಕ್ಕೆ ಬಿಡದಿ ಮಗನ ಕೈಲಿ ಆಗ್ಲಿಲ್ಲ. ಹುಲಿಕಟ್ಟೆ ಮಗ ಬಂದ, ಹುಲಿಕಟ್ಟೆ ಮಗ ಬಂದು ಬಿಡದಿ ಅಭಿವೃದ್ಧಿ ಮಾಡ್ತಾನೆ. ನಿಮ್ ಕೊಡುಗೆ ಏನಿದೆ ಸ್ವಾಮಿ ಬಿಡದಿಗೆ? ಬಿಡದಿ ಮಗನ ಕೊಡುಗೆ ಏನಿದೆ? ಇವತ್ತು ಇದೇ ತಿಮ್ಮಪ್ಪನ ಕಟ್ಟೆ, ತಿಮ್ಮಪ್ಪನ ಕಟ್ಟೆಯಲ್ಲಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹೆಸರಿಟ್ಟು ಪಾರ್ಕ್ ಅನ್ನ ಡೆವಲಪ್ಮೆಂಟ್ 1.25 ಕೋಟಿ ಹಾಕಿದೀವಿ, ಪ್ರತಿಮೆ ಸ್ಥಾಪನೆ ಮಾಡ್ತಾ ಇದೀವಿ. ಇದು ಯಾರ್ದು? ಇದು ಯಾರ್ದು ಸ್ವಾಮಿ? ಇಲ್ಲ, ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ, ಕೊಡ್ತೀವಿ. ನಿಮ್ಗೆ ಏನ್ ದಾಖಲೆ ಬೇಕೋ ತಗೊಳ್ಳಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪಾರ್ಕ್ ಅನ್ನ ತಿಮ್ಮಪ್ಪನ ಕಟ್ಟೆಯಲ್ಲಿ ಮಾಡ್ತಕ್ಕಂಥದ್ದು ಸದಾಸಿದ್ಧ 1.25 ಕೋಟಿ ಟೆಂಡರ್ ಕರೆದಿದ್ದೀವಿ, ರೆಕಾರ್ಡ್ ತಗೊಳ್ಳಿ. ಇದು ಮಾಗಡಿ ಮಗಂದು, ಬಿಡದಿ ಮಗಂದಲ್ಲ.